ನಾವಂತೂ ಬಿಡಲ್ಲ, ಹೋರಾಟಗಳನ್ನ ತೀವ್ರಗೊಳಿಸ್ತೀವಿ. ಕಳ್ಕೊಂಡಿರೋ ಬದಲಾಗಿ ಇನ್ನೊಂದು ಸ್ವಂತ ಮನೆಗಳು ಅವ್ರು ಕೊಡಬೇಕು, ಇದು ನಮ್ ಬೇಡಿಕೆ. ಈಗ ಇವ್ರಿಗೆ ಟೆಂಪ್ರರಿ ಶೆಲ್ಟರ್ ಬೇಕು. ಹೆಣ್ಮಕ್ಳು ಒಂದು ಉಚ್ಚೆ ಒಯ್ಬೇಕಾದ್ರೂ ಒಂದು ಜಾಗ ಇಲ್ಲ. ಈಗ ಅವರು 2 ದಿನದ ಮನೆ ಇಲ್ದೆ ರೋಡಲ್ಲಿ ಮಕ್ಕಳನ್ನ ಇಟ್ಕೊಂಡು ಚಳಿಹಳ್ಳಿ ಈ ಗಾಳಿಹಳ್ಳಿ ಟೆಂಟ್ ಹಾಕೊಂಡು ಉಳ್ಕೊಂಡಿದ್ದಾರೆ. ಅವ್ರಿಗೆ ಪರ್ಯಾಯದ ವ್ಯವಸ್ಥೆ ಇನ್ನೂ ಆಗಿಲ್ಲ. ಪರ್ಯಾಯದ ವ್ಯವಸ್ಥೆ ಫಸ್ಟ್ ಆಗ್ಬೇಕು. ಸ್ಥಳೀಯ ಶಾಸಕರಿಂದ ಏನು ರೆಸ್ಪಾನ್ಸ್ ಇಲ್ಲ ಸರ್. ಈಗ ಇಡೀ ಟಿವಿಯಲ್ಲಿ ಪ್ರಚಾರ ಆದ್ರೂ ಶಾಸಕರಿಂದ ಯಾವ್ದು ಪ್ರಚಾರ ಇಲ್ಲಿ, ಯಾವ್ದು ಜನ ಸ್ಪಂದನೆ ಕೂಡ ಮಾಡಿಲ್ಲ. KJ ಜಾರ್ಜ್ ಪವರ್ ಮಿನಿಸ್ಟರ್ ಇದ್ದಾರೆ, ಮತ್ತೆ ಚಿಕ್ಕಮಂಗ್ಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ. ಅವ್ರ ಮತಕ್ಷೇತ್ರ ಮತ ಹಾಕೋರೆಲ್ಲ ಇವರೇ ದಲಿತರುಗಳೇ. ನಾವು ಅವ್ರನ್ನ ಓಟ್ ಹಾಕಿದ ನಂತರ ಕೋಟಿ ಕೇಳಿಲ್ಲ, ಬಾಳಕ್ಕೆ ಬದುಕು ಕೇಳ್ತಾ ಇದ್ರಿ, ಆ ವ್ಯವಸ್ಥೆ ಕೇಳ್ತಾ ಇದ್ರಿ. ಅದೇ ಬೇಕಾಗಿರೋದು. ಮುಂದಿನ ದಿನಗಳೇ ಅದಕ್ಕಾಗಿ ನಾವು ಎಷ್ಟು ಬೇಕಾದ ಹೋರಾಟಗಳನ್ನ ರೂಪಿಸ್ಕೊಳ್ತೀವಿ. ಮುಂದಿನ ಸ್ಟೆಪ್ ಏನಿಲ್ಲ. ಈಗ ಇವ್ರಿಗೆ ಟೆಂಪ್ರರಿ ಶೆಲ್ಟರ್ ಬೇಕು. ಇಲ್ಲಿ ಗಂಟ ಅದನ್ನು ಮಾಡಿಲ್ಲ ಇವ್ರುಗಳು. ಮತ್ತೆ ಊಟಕ್ಕೆ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ಒಂದು ಉಚ್ಚೆ ಒಯ್ಬೇಕಾದ್ರೂ ಒಂದು ಜಾಗ ಇಲ್ಲ. ಜಾಗ ಇಲ್ಲ. ಅವ್ರ ಪರ್ಸನಲ್ ಪ್ರೈವಸಿಗಳು ಇರ್ತದೆ, ಯಾವ್ದಕ್ಕೂ ಜಾಗಗಳಿಲ್ಲ ಇಲ್ಲಿ. ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಶೆಲ್ಟರ್ ಅಲ್ಲಿ ಕೂಡ ತುಂಬಾ ದಿನ ಇರಕ್ಕಾಗಲ್ಲ. ಅವರು ಆದಷ್ಟು ಬೇಗ ಸ್ವಂತ ಮನೆಗಳನ್ನ ಅವ್ರಿಗೆ ಒದಗಿಸ್ಕೊಡ್ಬೇಕು.